ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಡೈರೀಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಬಿಂದಾಸಾಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 ತಿಂಗಳ ಹತ್ರ ಆಯಿತು ವಿಡಿಯೋ ಮಾಡಿ. ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಾಳೆ ನಿಕ್ಕಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಆ್ಯಂಡ್ ಮೈಸೂರಿಗೆ ಹೋಗ್ತಾ ಇದ್ವಿ. ಹಾಗಾಗಿ ಸೊ ಬನ್ನಿ ನಿಕ್ಕಿ ಏನು ಮಾಡ್ತಿದ್ದೆ ಆನ್ಸರ್ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಮ್ಯಾಗಿ ಸ್ಟಾರ್ಟ್ ಆಡ್ತಿದ್ದೀನಿ. ದಿಸ್ ಈಸ್ ಆರ್ ನಾಯಿ ಮರಿ. ಮಮ್ಮಿ ಮನೆಯಲ್ಲಿ ಪುಟ್ಟು ನಾಯಿ ಮರಿ ತಂದಿವಲ್ಲ ಅದು. ನೋಡಿ ನಿಕ್ಕಿನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಹಿಂದೆ ಫುಲ್ ಮಳೆ. ಓ ಮೈ ಗಾಡ್, ಫುಲ್ ಜೋರಾಗೆ ಮಳೆ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಮ್ಯಾಗಿ ಆಚೆ ಇತ್ತಲ್ಲ, ಸೊ ಹಾಗಾಗಿ ನಿಕ್ಕಿನ ಹೊರಗಡೆ ಬಿಟ್ಬಿಟ್ಟು ಮ್ಯಾಗಿನ ಕರ್ಕೊಂಡು ಹೊರಗಡೆ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈಗ ಮೈಸೂರಿಗೆ ಹೊರಟಿದ್ದೀವಿ. ಆ್ಯಂಡ್ ಟೈಮ್ ಇವಾಗ ಆಗಿದೆ ಆಲ್ಮೋಸ್ಟ್ 4:15 ಹತ್ತತ್ರ. ಆ್ಯಂಡ್ ಹೋಗ್ತಾ ಅಂತೂ ಒಂದು 3-4 ಕ್ಲೈಮೇಟ್ ನೋಡಿದಂಗೆ ತೋರಿಸ್ತೀನಿ ನಿಮ್ಮ ಕೂಡ. ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ನೋಡಿ 4 ಗಂಟೆಗೆ ಹೋಗ್ತಿದ್ವಿ. ಫುಲ್ ಪೀಸ್ಫುಲ್ ಕ್ಲೌಡಿ ಸಖತ್ತಾಗಿತ್ತು ಕ್ಲೈಮೇಟ್ ಮಾತ್ರ. ಹಂಗೆ ಮುಂದೆ ಬರ್ತಾ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಯಿತು. ಇಟ್ ವಾಸ್ ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಮಳೆಯಲ್ಲಿ ಇರೋ ಥರ ಲಾಂಗ್ ಡ್ರೈವ್ ಹೋಗೋದಂದರೆ ನಂಗೆ ತುಂಬ ಇಷ್ಟ. ನಿಮ್ಗೆ ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಸೊ ಹಂಗೆ ಇನ್ನೊಂಚೂರು ಮುಂದೆ ಬಂದರೆ ಆಲ್ಮೋಸ್ಟ್ ನೋಡಿ ಸನ್ನಿ ಫುಲ್ ಬಿಸಿಲು ಗ್ಲಾಸ್ ಎತ್ಬಿಟ್ಟು AC ಹಾಕ್ಕೊಬೇಕಾಯ್ತು, ಅಷ್ಟು ಬಿಸಿಲು ಹೊಡಿತಾ ಇತ್ತು. ಇಟ್ ವಾಸ್ ಸೊ ಅನ್ಪ್ರೆಡಿಕ್ಟಬಲ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು 6:05 ಮೈಸೂರಲ್ಲಿ ಡೈಲಿ ರುಟೀನ್ ಸ್ಟಾರ್ಟ್ ಆಯಿತು. ಸೊ ನಿಕ್ಕಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಇವತ್ತು. ಹಾಗಾಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಇಲ್ಲಿ ಆಚೆ ಬಂದಿದ್ದೀನಿ. ಅಕ್ಕಿ ಚಿಲಿಪಿಲಿ ಅಂತೂ ತುಂಬ ಒಂಥರ ರಿಫ್ರೆಶ್ಮೆಂಟ್ ಕೊಡುತ್ತೆ. ಒಂದು 5 ಮಿನಿಟ್ಸ್ ನಂಗೆ ಹಿಂಗೆ ಆಚೆ ನಿಂತ್ಕೊಂಡು ಈ ಥರ ಫ್ರೆಶ್ ಏರ್ ತೊಗೊಂಡ್ರೆ ಐಲ್ ಬಿ ಫೈನ್. ಸೊ ಇರಿಟೇಷನ್ ಫ್ರಸ್ಟ್ರೇಷನ್ ಎಲ್ಲ ಹೋಗ್ಬಿಡುತ್ತೆ. ಸೊ ಮಮ್ಮಿ ಮನೇಲಿ ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡಿರ್ತೀನಲ್ಲ. ಸೊ ಬೆಂಗಳೂರಿಂದ ಮೈಸೂರಿಗೆ ತುಂಬಾ ನಂದು ಡೈಲಿ ರುಟೀನ್ ಡಿಫ್ರೆಂಟ್ ಇರುತ್ತೆ. ಸೊ ಸ್ವಲ್ಪ ರಿಫ್ರೆಶ್ಮೆಂಟ್ ಮಾಡಿಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಫಸ್ಟ್ ಬಂದು ನಾನು ಬಿಸಿನೀರು ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಡ್ತೀನಿ. ದೆನ್ ಅಲ್ಲಿ ಸ್ಟಾರ್ಟ್ ಬಿಕಾಸ್ ಆ ನಿಕ್ಕಿಗೆ ಸ್ಟಾರ್ಟ್ ಮಾಡಿ ರೆಡಿ ಮಾಡೋಷ್ಟೆಲ್ಲ ರೆಡಿಯಾಗಿ ನಾನು ನೀರು ಕುಡೋದೇ ಮರ್ತೋಗ್ಬಿಡ್ತೀನಿ. ಸೊ ಹಾಗಾಗಿ ಫಸ್ಟ್ ಬಂದು ಬಿಸಿನೀರು ಕಾಯಿಸ್ಕೊಂಡು ಬಿಸಿ ನೀರು ಕುಡಿದು ನೆಕ್ಸ್ಟು ನಿಕ್ಕಿಗೆ ದೋಸೆ ಮಾಡಬೇಕು. ಬಿಕಾಸ್ ಅವ್ನು ಬಾಕ್ಸ್ಗೆ ರೈಸ್ ಐಟಮ್ಸ್ ಹಾಕ್ರೆ ಅವ್ನು ತಿನ್ನಲ್ಲ. ಬೇಬಿ ಕೂಡ ಎದ್ದು ಬಂತು. ಸೊ ಬನ್ನಿ ಬೇಬಿನ ಮಾತಾಡ್ಸೋಣ. ಬೇಬಿ, ಇವತ್ತು ಬೇಬಿಗೆ ಫಸ್ಟ್ ಡೇ ಆಫ್ ಸ್ಕೂಲ್. ಎಕ್ಸೈಟೆಡ್? ನೋ, ಫಸ್ಟ್ ಡೇ ಅಲ್ವಾ. ಅವನು ಸ್ವಲ್ಪ ತುಂಬಾ ಎಕ್ಸೈಟ್ಮೆಂಟ್ ಇದ್ದಾನೆ. ಆಲ್ಮೋಸ್ಟ್ 2 ಮಂತ್ಸ್ ಆದಮೇಲೆ ಹೋಗ್ತಾ ಇರೋದಲ್ವ ಸ್ಕೂಲಿಗೆ. ಸೊ ಹಾಗಾಗಿ ಅವನು ನನಗೆ ಹೆಲ್ಪ್ ಮಾಡ್ತೀನಿ, ವಾಟರ್ ತಕ್ಕೊಡೋಕ್ಕೆ ಅಂತೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ. ಇವಾಗ ಕಿಚನ್ ರಾತ್ರಿನೇ ಕ್ಲೀನ್ ಮಾಡಿದ್ವಿ. ಸೊ ಬಂದಿದ್ದು ನೆನ್ನೆನಲ್ವ. ಸೊ ಹಾಗಾಗಿ ಏನು ನೈಟ್ ಆಚೆನೇ ತಿನ್ಕೊಂಬಂದ್ವಿ. ಸೊ ಕ್ಲೀನ್ ಮಾಡೋದೇನಿಲ್ಲ. ಸೊ ಜಸ್ಟ್ ಹಂಗೆ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವನಿಗೆ ಸ್ನ್ಯಾಕ್ಸ್ ಬಾಕ್ಸು ಲಂಚ್ ಬಾಕ್ಸ್ ಎರಡೂ ಕಳಿಸ್ಬೇಕು. ಸೊ ದೋಸೆ ಮಾಡೋದಂತ ಡಿಸೈಡ್ ಆಗಿದೆ. ಸೊ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನು ಹಾಕ್ತೀನಿ ನೋಡಿಲ್ಲ. ಸೊ ಬನ್ನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಏನು ಹಾಕ್ತೀನಿ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಓಕೆ. ಸೊ ಎಲ್ಲ ಮಮ್ಮೀಸ್ಗೂ ಟೆನ್ಷನ್ ಸ್ಟಾರ್ಟ್ ಆಯ್ತು ಅಂದ್ಕೊತೀನಿ ಬೆಳಗ್ಗೆ ಏನು ಮಾಡೋದು ಅಂತ. ಸೊ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇಟ್ ವಿಲ್ ಬಿ ಈಸಿ ವೀಕ್ಲಿ ಏನು ಮಾಡಬೇಕು ಅಂತ, ನೀವೇನು ಮಾಡಿದ್ರಿ ವೀಕ್ ಪೂರ್ತಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೂ ಯೂಸ್ ಆಗುತ್ತೆ. ಆ್ಯಂಡ್ ರೈಸ್ ಐಟಮ್ಸು ಮಾಡ್ದಂಗೆ ಈಗ ಕವರ್ ಮಾಡೋಂತ ಗೊತ್ತಿಲ್ಲ. ಇಟ್ಸ್ ಎ ಫಸ್ಟ್ ಟೈಮ್ ಆಫ್ ಎಕ್ಸ್ಪೀರಿಯೆನ್ಸು. ನೋಡೋಣ. ಆ್ಯಂಡ್ ಫೈನಲಿ ಇದು ನನ್ನ ಲಂಚ್ ಬಾಕ್ಸ್ ಆಗಿತ್ತು. ದೋಸೆ, ಚಟ್ನಿ, ಕಿವಿ ಫ್ರೂಟ್ ಬೇಕಂತ ಕಿವಿ ಫ್ರೂಟ್ ಹಾಕ್ಕೊಂಡಿದ್ದೆ, ಮತ್ತು ಕ್ಯಾರೆಟ್. ಇದಿಷ್ಟು ನನ್ನ ಡೇ 1 ಲಂಚ್ ಬಾಕ್ಸ್ ಕಮ್ ಸ್ನ್ಯಾಕ್ಸ್ ಬಾಕ್ಸ್ ಆಗಿತ್ತು. ಸೊ ಖಾಲಿ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಈಗ ಎಷ್ಟು ಖಾಲಿ ಮಾಡ್ತಾನೆ ಗೊತ್ತಿಲ್ಲ. ಆ್ಯಂಡ್ ಮೀನ್ ವೈಲ್ ನಂಗೆ ರಾಗಿ ಮಾಲ್ಟ್ ಮಾಡ್ತಾಯಿದ್ದೆ. ಸೊ ಅದು ಕೂಡ ಇಲ್ಲಿ ಆನ್ ದ ವೇ ಹಂಗೆ ಮಾಡಿಕೊಂಡು, ಇದು ಬಿಕಾಸ್ ತಣ್ಣಾಗಬೇಕಲ್ವ. ಸೊ ಆಗಲೇ ಮಾಡಿಟ್ಬಿಟ್ರೆ ನಾವು ಬ್ರೇಕ್ಫಾಸ್ಟ್ ಮಾಡೋಷ್ಟೇ ಸರಿ ಹೋಗುತ್ತೆ ಅಂದ್ಬಿಟ್ಟು ಈಗ ಮಾಡಿಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ವೆರಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಕೂಡ. ನೀವು ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ರಾಗಿ ಮಾಲ್ಟು. ದಿಸ್ ಇಸ್ ಜಸ್ಟ್ ವಾಟರ್, ರಾಗಿ ಮಾಲ್ಟ್, ಮೊಸರು, ಸ್ವಲ್ಪ ಈರುಳ್ಳಿ ಅಷ್ಟೇ. ನೋಡಿ ಅಷ್ಟರಲ್ಲಿ ನಂದ ನಿಕ್ಕಿ ವಾಕಿಂಗ್ ಹೋಗಿದ್ರು ನಾಯಿನ ಕರ್ಕೊಂಡು. ಈಗ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಬೇಬಿಗೆ ನಾಯಿ ಮೇಲೆ ಎಷ್ಟು ಲವ್ ಅಂದರೆ ಎಲ್ಲ ನಾಯಿನೂ ಫೋನ್ ಮಾತಾಡಿಸ್ತಾ ಇರ್ತಾನೆ. ಸೊ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಂದ ಸ್ನಾನ ಮಾಡಿಸಿ ಕೊಡ್ತಾ ಇದ್ದಾರೆ. ಬೇಬಿ ಏನು ಮಾಡ್ತಾ ಇದೆಯಾ? ಬಿಚ್ಚಿಬಿಟ್ಟು ಯಾಕೆ ಬಿಚ್ಚಿದೆ? ಎತ್ಕೋ, ಬ್ಯಾಗ್ ಎತ್ಕೋ. ಬೇಬಿ ಗೋಯಿಂಗ್ ಟು ಸ್ಕೂಲ್. ಹಾಕೋ. ಬೇಬಿ ನಿಕ್ಕಿ ಬೇಬಿ, ಸ್ಕೂಲ್ ಆಯ್ತಾ? ಸ್ಕೂಲ್ ಸ್ಟಾರ್ಟ್ ಆಯ್ತಾ? ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಇನ್ಮೇಲೆ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಿಕ್ಕಿ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಟುಡೇಸ್ ಇಸ್ ಫಸ್ಟ್ ಡೇ ಟು ನರ್ಸರಿ. ಹೇಗಿರುತ್ತೆ ಏನು ಎಲ್ಲ ಎಕ್ಸ್ಪೀರಿಯೆನ್ಸ್ ನಿಮ್ಮ ಕಡೆ ಶೇರ್ ಮಾಡ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡಿದ್ದೀನಿ ಪ್ರತಿಯೊಂದು ಡೀಟೇಲ್ಸ್ ಇವತ್ತು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ರೆಡಿ ಆಗಿದ್ದೀವಿ. ನಿಕ್ಕಿ ಆಲ್ರೆಡಿ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾನೆ. ಅವನ್ನ ಡ್ರಾಪ್ ಮಾಡಿ ಏನು ಇರುತ್ತೆ ಅಂತ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ವಿತೌಟ್ ಎನಿ ಫರ್ದರ್ ವೇಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ನಿಮ್ಗೆ ಏನಾದ್ರು ನನ್ನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಲೆಟ್ಸ್ ಗೆಟ್ ಸ್ಟಾರ್ಟೆಡ್.
ಇಲ್ಲಿ ನಂದ ಇನ್ನೂ ಗಾಡಿ ಆಚೆ ತೆಗಿತಿದ್ದಾರೆ. ಆಗಲೇ ಓಡೋಗ ನಾಯಿ ಮರಿಗಳನ್ನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಮೋಸ್ಟ್ಲಿ ಅವ್ರ ಪಪ್ಪ ಥರ ಅನಿಸುತ್ತೆ. ಐ ಆಮ್ ನಾಟ್ ಸೋ ಮಚ್ ಅ ಪೆಟ್ ಪರ್ಸನ್, ಬಟ್ ಇವನು ರೋಡಲ್ಲಿ ಹೋಗೋ ನಾಯಿನೆಲ್ಲ ಹಿಂಗೆ ಮಾಡಿ ಹೋಗ್ತಾನೆ. ಆ್ಯಂಡ್ ಇವತ್ತು ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಬಿಕಾಸ್ ಬೈಕ್ನ ಸರ್ವಿಸ್ ಕೂಡ ಬಿಡಬೇಕಿತ್ತು. ಓಕೆ ಬೇಬಿ ಬಾಯ್. ಆ್ಯಂಡ್ ನಿಕ್ಕಿನ ಸ್ಕೂಲ್ಗೆ ಡ್ರಾಪ್ ಮಾಡಿ ಇವಾಗ ಸರ್ವಿಸ್ ಸ್ಟೇಷನ್ ಹತ್ರ ಬಂದು ಗಾಡಿನ ಸರ್ವಿಸಿಗೆ ಬಿಟ್ಟು ಇಲ್ಲಿಂದ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ನಂದ ಕೊಡ್ತಾ ಇದ್ದಾರೆ. ಎಲ್ಲ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಯಿಂದ ಒಂದು 20-25 ಮಿನಿಟ್ಸ್ ಅಷ್ಟೇ. ಸೊ ಇಬ್ಬರು ಜೊತೆಲಿ ವಾಕ್ ಮಾಡಿ ಕೂಡ ತುಂಬ ದಿವಸ ಆಗುತ್ತಲ್ವ. ಸೊ ಹಾಗಾಗಿ ಇಬ್ಬರು ವಾಕ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೀವಿ. ತುಂಬ ದಿವಸನೇ ಆಗಿತ್ತು, ಆ್ಯಕ್ಚುಲಿ ಆಲ್ಮೋಸ್ಟ್ 2 ಮಂತ್ಸ್ ಹತ್ತಿರ ಆಗಿತ್ತು. ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಿದ್ವಿ. ಇನ್ನೇನು ನಿಕ್ಕಿಂಗ್ ಕರ್ಕೊಂಬರ್ಬೇಕು. ಸೊ ನಿಕ್ಕಿಂಗ್ ಕರ್ಕೊಂಬರ್ಕೆ ಹೋಗುವಾಗ ಸಿಗ್ತೀನಿ ನಿಮಗೆ. ಕರ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಟೈಮ್ ಆಯಿತು, ಆಲ್ಮೋಸ್ಟ್ 1:45 ಆಗಿದೆ. 2 o'clock ನಿಕ್ಕಿಗೆ ಬಿಡೋದು. ಸೊ ಈಗ ನಿಕ್ಕಿಗೆ ಪಿಕ್ ಮಾಡಿಕೊಂಡು ಅವ್ನ ಸ್ಕೂಲ್ ಹೇಗಿತ್ತು, ಕ್ಲಾಸ್ ಹೇಗಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಕ್ಕಿಲ್ಲ. ಶಿಟ್ ಹಿಯರಿಂಗ್ ಬಿಟ್ಬಿಟ್ಟೆ. ಓಕೆ, ಕಾರಲ್ಲಿ ಚೆಕ್ ಮಾಡ್ತೀನಿ. ಕಾರಲ್ಲಿ ಹಾಕೊಳ್ಳೋದು ನಾನು ನನಗೆ ಹೋಗ್ತೀನಿ. ಸೊ ನೋ ಪ್ರಾಬ್ಲಮ್. ಬನ್ನಿ ನಿಕ್ಕಿನ ಹೇಗಿತ್ತು ಅವ್ನು ಡೇ ಅಂತ ಕೇಳೋಣ. ಓಕೆ, ನಿಕ್ಕಿನ ಕರ್ಕೊಂಬರಕ್ಕೆ ನಂದ ಹೋಗಿದೆ. ನಾನು ಇಯರಿಂಗ್ ಇರಲಿವಲ್ಲ, ಸೊ ಹಾಗಾಗಿ ಒಳಗಡೆ ಹೋಗಿಲ್ಲ. ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್. ಸೊ ಒಂದು ಅಕ್ಸರ್ ಇಲ್ಲ ಅಂದರೂ ಒಂಥರ ಅನ್ಕಂಫರ್ಟಬಲ್. ಸೊ ಹಾಗಾಗಿ ನಾನು ಅದನ್ನೇ ಕರ್ಕೊಂಬರಕ್ಕೆ ಹೇಳಿದ್ದೀನಿ. ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಬಂದಮೇಲೆ ಅವ್ನ ರಿಯಾಕ್ಷನ್ ಹೇಗಿದೆ ಅಂತ ವೆಯ್ಟ್ ಮಾಡಿ ನೋಡೋಣ. ಓಕೆ, ಬರಲಿ, ಅವರು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ವಾಲ್ ಇಟ್ಕೊಂಡಿಲ್ಲ ಬರಬಾರ್ದು ಅಂದ್ಕೊಂಡ್ರೆ ನಿಕ್ಕಿ ಮಲ್ಕೊಂಡ್ಬಿಟ್ಟಿದ್ದಾನಂತೆ. ಸೊ ಹಾಗಾಗಿ ನಾನು ಕೂಡ ಬರಬೇಕಾಯಿತು. ಆ್ಯಂಡ್ ನಂದ ನಂಗೋಸ್ಕರ ಎಲ್ಲ ವಿಡಿಯೋ ಮಾಡ್ಕೊಂಬಂದಿದ್ರು. ಇದು ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಡೆಕೋರೇಟ್ ಮಾಡಿದರು. ಫಸ್ಟ್ ಡೇ ಆಫ್ ಸ್ಕೂಲ್ ಅಂತೆಲ್ಲ ಇದೆಲ್ಲ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಷ್ಟೊಂದು ಫೋಟೋ ಎಲ್ಲ ಪೇಸ್ಟ್ ಮಾಡಿ ಒಂಥರ ಅವ್ರಿಗೆ ಅಟ್ರಾಕ್ಟ್ ಆಗೋಂಗೆ ಮಾಡಿ ಇದ್ರು. ಆ್ಯಂಡ್ ನಿಕ್ಕಿ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗ ಕರ್ಕೊಂಡು ಹೋಗೋಣ ಅವನ್ನ. ಯಾರು ಬುಜ್ಜಿ ಅಂತೆ, ಹೊಸ ನಿಕ್ ನೇಮ್ ಪಾಪಂಗೆ. ಬೇಬಿ ಓಸಿಯ ಸ್ಕೂಲ್ ಹೆಂಗಿತ್ತು ಸ್ಕೂಲು? ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಟೈಮ್ ಜಾಸ್ತಿ ಐತಲ್ಲ, ಸೊ ಯೂಶಲಿ 12:30 ಬಿಟ್ಟಿದ್ರು. ಇವತ್ತು 2 o'clock, ಸೊ ಹಾಗಾಗಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲ ಬೇಬಿ, ಪಾಚೆ ಮಾಡಕ್ಕೆ ಬರ್ತೀವಿ ಸ್ಕೂಲ್ಗೆ? ಇಲ್ಲ, ಬೆಳಿಗ್ಗೆ ಆ್ಯಕ್ಚುಲಿ ಬೇಗ ಇದ್ದಿದ್ದು 6:30ಗೆ 6 o'clock ನನ್ನ ಜೊತೆಲಿ ಎದ್ಬಿಟ್ಟಿದ್ದ ಅವನು. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಐಡಿ ಕಾರ್ಡ್. ಡೋನಟ್ ಬಂತು. ಚೆನ್ನಾಗಿತ್ತಾ ಡೋನಟ್? ನಿಂಗೆ ಇಷ್ಟನಾ ಬೇಬಿ? ಡೋನಟ್ ಚೆನ್ನಾಯ್ತಾ? ಡೋನಟ್ ಬೇಕಾ ಬೇಬಿಗೆ? ಸೊ ಡೋನಟ್ ಬಂದು ಬೇಬಿ ನಿಕ್ಕಿನ ಪಿಕ್ ಮಾಡ್ಕೊಂಡು ಬರ್ತಾ ಆನ್ ದ ವೇ ಡೋನಟ್ ಹೌಸ್ ಇತ್ತು. ಅದು ನೋಡ್ಬಿಟ್ಟು ಡೋನಟ್ ಬೇಕೇ ಬೇಕು ಅಂತ ಹಠ ಮಾಡ್ತಾ. ಇವತ್ತು ಅವ್ನ ಫ್ರೆಂಡು ಡೋನಟ್ ತಂದಿದ್ದಂತೆ. ಸೊ ಹಾಗಾಗಿ ಡೋನಟ್ ಅಂತ ಹಠ ಮಾಡ್ತಿದ್ದೆ. ಹಾಗಾಗಿ ಡೋನಟ್ ಹೌಸ್ಗೆ ಹೋಗಿದ್ದೀವಿ. ತುಂಬ ವೆರೈಟೀಸ್ ಇತ್ತು. ನಾವು ಇಲ್ಲಿ ಬಟರ್ ಸ್ಕಾಚು, ಚಾಕ್ಲೇಟ್ ರೈನ್ಬೋ ಮತ್ತು ಇನ್ನೊಂದು ಡಬಲ್ ಚಾಕ್ಲೇಟ್ ಏನೋ 3 ತೊಗೊಂಡಿದ್ವಿ ಫ್ಲೇವರ್. ಇದು ಮೂತಿ ನೋಡಿ, ಒಂದು ನಿಮಿಷ ಇರು, ಇಲ್ಲಿ ಮುಖ ತೋರಿಸು. ನೋಡಿ ಇವನ್ ವೇಷ ನೋಡಿ. ಒಂದಿನ ಸ್ಕೂಲ್ಗೆ ಹೋಗಿ ಬಂದಿರೋದಕ್ಕೆ ಇವನಿಗೆ ಡೋನಟ್ಟು, ಐಸ್ ಕ್ರೀಮು, ನೆಕ್ಸ್ಟ್ ಏನು ಬೇಕೋ? ಹೊಸದು ಡೋನಟ್. ಈಗೇನು ತಿಂತಾ ಇದೆಯಾ? ಐಸಿ. ಇದೆಲ್ಲ ಬಾಯಲ್ಲ, ಏನು ಬಟ್ಟೆ ಇಲ್ಲ, ಏನಿದು? ಹೆಂಗೂ ಒಗೆದಿದ್ದನ್ನ ಹೆಂಗೆ ಕ್ಲೀನ್ ಮಾಡೋದು ಬಟ್ಟೆನ? ಹಾಂ, ಲುಕ್ ಡ್ರೆಸ್ ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ಯಾ? ಟೈಮ್ ಇವಾಗ ಆಗಿದೆ 5:45 ಈವ್ನಿಂಗ್. ಸೊ ನಿಕ್ಕಿನ ಪಾರ್ಕ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಹಂಗೆ ಪಾರ್ಕಿಂದ ನಂದವ್ರು ಚಿಕ್ಕಮ್ಮಂಗೆ ಒಬ್ರಿಗೆ ಹುಷಾರಿಲ್ಲ, ಸೊ ಅವ್ರನ್ನ ನೋಡಿಕೊಂಡು ಬರೋಣ ಅಂತ ಈಗ ಹೋಗ್ತಿದ್ದೀವಿ. ಸೊ ಆ್ಯಂಡ್ ಹಾಸ್ಪಿಟ್ಲಿಂದ ಮನೆಗೆ ಬರೋಷ್ಟು ಆಲ್ಮೋಸ್ಟ್ 8:45 ಹತ್ರನೇ ಆಗಿತ್ತು. ಸೊ ಆಚಿನ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನು ಮಾಡೋದು. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಟೈಮ್ ಇವಾಗ ಆಗಿದೆ 8:45. ಆ್ಯಂಡ್ ಮಗ ಇವತ್ತು ಸ್ಕೂಲ್ಗೆ ಹೋಗಿ ಬಂದ ಅಂದ್ಬಿಟ್ಟು ಫುಲ್ ಆಚೆನೇ ತಿರುಗಾಡಿದ್ದಾನೆ. ಆ್ಯಂಡ್ ಒಂದು ಸ್ವಲ್ಪ ಇವತ್ತು ಹಾಸ್ಪಿಟ್ಲ್ ಕೆಲಸ ಇತ್ತು, ಹಾಸ್ಪಿಟ್ಲ್ ಹತ್ರ ಹೋಗಿದ್ವಿ. ಆ್ಯಂಡ್ ಯಾರೋ ಒಬ್ಬರು ರಿಲೇಟಿವ್ ಏನೋ ಹುಷಾರಿರಲಿಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ವಿಚಾರಿಸ್ಕೊಂಡು ಅಂತ ಹೋಗಿ ಬರೋಷ್ಟು ಆಲ್ಮೋಸ್ಟ್ ಈಗ 8:45 ಆಯಿತು. ಆ್ಯಂಡ್ ಇವಾಗ ಹೋಗಿ ನಂಗೆ ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪನೂ ಮೂಡಿಲ್ಲ. ಆ್ಯಂಡ್ ನಿಕ್ಕಿ ಮೋರೋವರ್ ಅಲ್ಲಿ ಹೋಟ್ಲಲ್ಲಿ ಸೆಟ್ ದೋಸೆನೂ ತಿಂದ. ಸೊ ಹಾಗಾಗಿ ಒಂದು ಮಸಾಲೆ ಪುರಿ ತಿನ್ಕೊಂಡೋಗಿ ಮಲ್ಕೊಂಡು. ಬಿಕಾಸ್ ಮಧ್ಯಾಹ್ನ ಊಟ ಮಾಡಿದ್ದೆ 4 o'clock. ಆಲ್ಮೋಸ್ಟ್ ನಾವು ನಿಕ್ಕಿನ ಸ್ಕೂಲ್ನ ಕರ್ಕೊಂಬಂದು ಸೈಟ್ ಹತ್ರ ಹೋಗಿ ಎಲ್ಲ ಬರೋಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ಸೊ ಊಟ ಮಾಡಿದ್ದು ಲೇಟು, ಹಾಗಾಗಿ ಏನು ತಿನ್ಬೇಕು ಅನ್ಸ್ತಾರೆ. ಸೊ ಹಾಗಾಗಿ ಬೇಬಿ ಏನು ಬೇಕು ನಿಂಗೆ? ಪಾನಿಪುರಿ. ಸೊ ಪಾಪುಂಗೆ ಪಾನಿಪುರಿ ಬೇಕಂತೆ. ಅವ್ನಿಗೊಂದು ಪಾನಿಪುರಿ ಕೊಡಿಸಿ ಮಸಾಲೆ ಪುರಿ ತಿನ್ಬಿಟ್ಟು ಹೋಗಿ ಮಲ್ಕೊಳ್ಳೋದು. ನಂದ ಏನೋ ಫ್ರೆಂಡ್ ಹತ್ರ ಹೋಗ್ಬೇಕಂತ ಇವಾಗ. ಸೊ ನಾನು ನಿಕ್ಕಿ ಮಲ್ಕೊಳ್ತೀವಿ, ನಂದ ಹೋಗಿ ಬರ್ತಾರೆ. ಇನ್ನೊಂದು ಆ್ಯಕ್ಚುಲಿ ಪಾಚಿ ಮಾಡ್ತೆ ಬೇಬಿ, ಇಲ್ಲೇ ಪಾಚಿ ಮಾಡುತ್ತಂತೆ.
ಸೊ ನಾನು ಒಂದು ಮಿಲ್ಲೆಟ್ದು ಕುಕೀಸ್ದು ಶಾರ್ಟ್ಸ್ ಮಾಡಿದ್ದೀನಿ, ಚೆಕ್ ಮಾಡಿ ರಶ್ಮಿ ಆ ಕುಕೀಸ್ ಮಾತ್ರ ತುಂಬ ಸಖತ್ತಾಗಿದೆ. ಇಲ್ಲೂ ಹಾಕಿರ್ತೀನಿ, ಒಂದ್ಸರಿ ನೋಡಿ, ಒಂದ್ಸರಿ ಟ್ರೈ ಮಾಡಿ. ಕುಕೀಸ್ ತುಂಬ ಟೇಸ್ಟಿ. ಅದು ಯಾರಾದರೂ ಡಯಾಬಿಟಿಸ್ ಇರೋರು ಅಥವಾ ಅಲ್ಲಿ ವಯಸ್ಸಾಗಿರೋರು, ಹೆಲ್ತ್ ಕಾನ್ಷಿಯಸ್ ಇರೋರು ತುಂಬ ಒಳ್ಳೇದು. ಸಮೋಸ ಬಂತು. ಸಮೋಸ ಅಲ್ಲ, ಇದು ಪಾನಿಪುರಿ ಬೇಬಿಗೆ. ಅದು ಬೇಡವಾ? ಈಗ ನೋಡಿ ಒಂದು ಪಾನಿಪುರಿ ತಿನ್ನೋದು ಎಲ್ಲ ಚೆಲ್ಬಿಟ್ಟು ಪಾನಿ ಹಾಕ್ಕೊಂಡು ತಿನ್ನು. ಸಾಕು, ಅಷ್ಟೇ ಸಾಕು, ನಿಮಗೆ ಖಾರ ಆಗುತ್ತೆ. ಚೆನ್ನಾಯ್ತಾ? ಯಮ್ಮಿ ಯಮ್ಮಿ. ಸೊ ನಾನು ನಂದ ಮಸಾಲೆ ಪುರಿ ತೊಗೊಂಡಿದ್ದೀವಿ. ವಾಟ್ ಈಸ್ ದಿಸ್? ದಟ್ ಈಸ್ ಪಾನಿಪುರಿ. ಮಸಾಲೆ ಪುರಿ ತಿಂತಾ ಇದ್ದೀವಿ. ಆಚೆಗಡೆ ಮಳೆ ಬರ್ತಾಯಿದೆ, ಸಖತ್ತಾಗಿದೆ. ಆ್ಯಕ್ಚುಲಿ ಆವಾಗಲೇ ಬ್ಲಾಗ್ನ ಎಂಡ್ ಮಾಡಿದೆ, ಬಟ್ ನಿಮ್ಗೆ ಇದು ತೋರಿಸ್ಬೇಕು ಅನಿಸ್ತು. ಸೊ ಮಳೆಯಲ್ಲಿ ಮಸಾಲೆ ಪುರಿ ಕತ್ಲ, ಇಟ್ ಇಸ್ ಯಮ್ಮಿ ಆ್ಯಂಡ್ ಟೇಸ್ಟಿ. ಹೆಂಗಿದೆ ಮಿಸ್ಟರ್ ನಂದ? ಚೆನ್ನಾಗಿದೆಯಾ? ಸೊ ಆಚೆ ಮಳೆ ಸಿಗಾ. ಸೊ ಫೇವ್ರೆಟ್ ಸಾಂಗ್ ಮಳೆ, ಚಿಕ್ಕ ಕಾರು, ನೈಟ್ ಔಟ್. ಇಟ್ ವಾಸ್ ನೈಸ್. ಸೊ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ.